ನಮಸ್ಕಾರ ಎಲ್ರಿಗೂ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ರೀಸೆಂಟಾಗಿ ತಿರುವಣ್ಣಾಮಲೈಗೆ ಹೋಗಿದ್ದೆ. ಆ ಎಕ್ಸ್ಪೀರಿಯೆನ್ಸ್‌ನ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ತಿರುವಣ್ಣಾಮಲೈಗೆ ಹೋಗಿದ್ದ ಕಾರಣ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಹಾಗೆ ರಮಣಾಶ್ರಮಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದಿದ್ದು. ನಾನು ಇದೇ ಕಳೆದ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಬಸ್ ಹತ್ತಿದ್ದೀನಿ. ಕರ್ನಾಟಕ ಬಸ್ಸು, ಕರ್ನಾಟಕ ಟು ತಿರುವಣ್ಣಾಮಲೈ ಬಸ್ಸು. ಮಧ್ಯಾಹ್ನ 3 ಗಂಟೆಗೆ ಬಿಟ್ಟಿದ್ದಕ್ಕೆ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 8:30 ಆಗಿರುತ್ತೆ. ತಿರುವಣ್ಣಾಮಲೈ ರೀಚ್ ಆಗೋ ಅಷ್ಟರಲ್ಲಿ ರಾತ್ರಿ 8:30 ಆಗಿರುತ್ತೆ. ಸೊ ಬಸ್ ಇಳಿದು ನಾನು ಬಸ್ ಸ್ಟ್ಯಾಂಡಿಂದ ಈಚೆ ಬರ್ತೀನಿ. ಸೊ ನಾನು ಬೆಳಿಗ್ಗೆ ಮಾತ್ರ ತಿಂಡಿ ತಿಂದಿರ್ತೀನಿ. ಸೊ ನನಗೆ ಹೊಟ್ಟೆ ತುಂಬ ಹಶ್ವಾಗ್ತಿರುತ್ತೆ. ಸೊ ಒಂದು ಚೆನ್ನಾಗಿರೋ ಹೋಟ್ಲ್ ನೋಡ್ತಾ ಇರ್ತೀನಿ. ಆವಾಗ ನನಗೆ ಕಾಣಿಸಿದ್ದು ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿರುವಂತಹ ಒಂದು ಹೋಟ್ಲು. ನೀವು ಬಸ್ ಸ್ಟ್ಯಾಂಡಿಂದ ಈಚೆ ಬಂದ ತಕ್ಷಣ ಸ್ವಲ್ಪ ಲೆಫ್ಟಿಗೆ ಬಂದರೆ ನಿಮಗೆ ಅಪೋಸಿಟಲ್ಲಿ ಒಂದು ಹೋಟೆಲ್ ಕಾಣಿಸುತ್ತೆ. ಹೋಟೆಲ್ ಅಶೋಕ್ ಅಂತ. ಇಲ್ಲಿ ಹಾಕ್ತೀನಿ ನೋಡಿ, ಇದೆ ಹೋಟೆಲ್ ಅಶೋಕು. ಸೊ ಏನೋ ಜನಗಳು ತುಂಬ ಹೋಗಿ ಬಂದು ಮಾಡ್ತಾಯಿದ್ರು. ತುಂಬ ಬ್ಯುಸಿ ಇತ್ತು ಹೋಟೆಲ್ಲು. ತುಂಬ ಜನ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಸೊ ಸರ್ವೀಸು ಮತ್ತು ಫುಡ್ಡು ಎರಡೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಸೊ ಒಳಗಡೆ ಹೋಗ್ತೀನಿ, ಕ್ಯಾಶಿಯರ್ ಹತ್ರ ಹೋಗಿ ಅವ್ರಿಗೆ ಕೇಳ್ತೀನಿ ಸರ್ವಿಸ್ ಇದೆಯಾ ಅಂತ ಕೇಳ್ತೀನಿ. ಅವರು ಸನ್ನೆ ಮಾಡಿ ಇದೆ, ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಸನ್ನೆ ಮಾಡಿ ಹೇಳ್ತಾರೆ ಆ್ಯಕ್ಚುಲಿ. ನಾನು ಕನ್ನಡದಲ್ಲಿ ಕೇಳ್ತೀನಿ ಸರ್ವಿಸ್ ಇದೆಯಾ ಅಂತ. ಸೊ ಅದಕ್ಕೆ ಅವರು ಸನ್ನೆ ಮಾಡಿ ಹೇಳ್ತಾರೆ ಕೂತ್ಕೊಳ್ಳೋಕ್ಕೆ. ನಾನು ಸ್ವಲ್ಪ ಒಳಗಡೆ ಹೋಗಿ ಜಾಗಕ್ಕೆ ನೋಡ್ತಾ ಇರ್ತೀನಿ. ಆವಾಗ ಒಂದು 4 ಜನ ಕೂತ್ಕೊಳ್ಳೋವಂಥ ಟೇಬಲಲ್ಲಿ ಒಂದು ಸೀಟ್ ಖಾಲಿ ಇರುತ್ತೆ. ಆಲ್ರೆಡಿ 3 ಜನ ಕೂತ್ಕೊಂಡಿರ್ತಾರೆ. ಇಬ್ಬರು ಒಂದು ಕಡೆ, ಇಬ್ಬರು ಇನ್ನೊಂದು ಕಡೆ, ಆಪೋಸಿಟ್ಟು. ಸೊ ಅದರಲ್ಲಿ ಒಂದು ಸೀಟ್ ಖಾಲಿ ಇರುತ್ತೆ. ನಾನು ನೋಡ್ತಾ ಇರ್ತೀನಿ. ಆವಾಗ ಅಲ್ಲೇ ಒಬ್ಬ ಸರ್ವರ್ ಇರ್ತಾನೆ. ಆ ಸರ್ವರು ಸನ್ನೆ ಮಾಡ್ತಾನೆ ಕೂತ್ಕೊಳ್ಳೋಕ್ಕೆ. ಸೊ ಕೂತ್ಕೊಂಡೆ ನಾನು. ಸೊ ಅದಾದಮೇಲೆ ಏನು ಬೇಕು ಅಂತ ಕೇಳ್ತಾನೆ. ಅದಾದಮೇಲೆ ಏನೋ ಸೌತ್ ಮೀಲ್ಸ್ ಇದೆಯಾ ಅಂತ ಕೇಳಿದೆ ಆ್ಯಕ್ಚುಲಿ. ಸೊ ಅದಕ್ಕೆ ಇಲ್ಲ, ದೋಸೆ ಇದೆ, ಪೂರಿ ಇದೆ, ಇಡ್ಲಿ ಇದೆ ಅಂತ ಹೇಳ್ತಾನೆ. ಅದಕ್ಕೆ ನಾನು ಓಕೆ, ಒಂದು ದೋಸೆ ಕೊಡಿ ಅಂತ ಕೇಳ್ತೀನಿ. ಅದಕ್ಕೆ ಯಾವ ದೋಸೆ, ಪ್ಲೇನ್ ದೋಸೆನಾ ಅಥವಾ ಮಸಾಲೆ ದೋಸೆನಾ ಅಂತ ಕೇಳ್ತಾನೆ. ಅದಕ್ಕೆ ನಾನು ಕ್ಲಿಯರಾಗಿ ಹೇಳ್ತೀನಿ ನನಗೆ ಮಸಾಲೆ ದೋಸೆ ಬೇಕು ಅಂತ. ಸೊ ಅದಾದಮೇಲೆ ಒಂದು 3-4 ನಿಮಿಷ ಬಿಟ್ಕೊಂಡು ಸರ್ವರು ಆ ಸರ್ವಿಂಗ್ ಪ್ಲೇಟಲ್ಲಿ ಚಪಾತಿ ಎತ್ಕೊಂಡ್ಬರ್ತಾನೆ. ಅದನ್ನು ನನಗೆ ಹಾಕೋಕ್ಕೆ ಎತ್ಕೊಂಡ್ಬರ್ತಾನೆ, ನನಗೆ ಹಾಕ್ತಾನೆ. ಹಾಕೋಕ್ಕೆ ಟ್ರೈ ಮಾಡ್ತಾನೆ, ಹಾಕಲಿಲ್ಲ. ಬಟ್ ಅದನ್ನು ನಾನು ಹೇಳ್ತೀನಿ, ಪಕ್ಕದಲ್ಲಿ ಕೂತ್ಕೊಂಡಿರೋರು ಆರ್ಡ್ರ್ ಮಾಡಿರೋದನ್ನು ಅವ್ರಿಗೆ ಹಾಕಿ ಅಂತ ಸನ್ನೆ ಮಾಡಿ ಹೇಳ್ತೀನಿ. ಸೊ ರಿಯಲೈಸ್ ಆಗಿ ಪಕ್ಕದಲ್ಲಿ ಕೂತ್ಕೊಂಡಿರೋರಿಗೆ ಹಾಕ್ತಾನೆ. ಸೊ ಅದಾದಮೇಲೆ ಇನ್ನೂ ಒಂದು 2 ನಿಮಿಷ ಆದಮೇಲೆ ದೋಸೆ ತೊಗೊಂಡು ಬರ್ತಾನೆ ಆ್ಯಕ್ಚುಲಿ. ನನಗೆ ಆ ಸರ್ವಿಂಗ್ ಪ್ಲೇಟ್ ನೋಡಿದಾಗಲೇ ಗೊತ್ತಾಯ್ತು ಆ್ಯಕ್ಚುಲಿ ಅದು ಪ್ಲೇನ್ ದೋಸೆ ಅಂತ. ಬಟ್ ಓಕೆ ಫೈನ್, ನೋಡೋಣ, ಮೋಸ್ಟ್ಲಿ ಡಿಫ್ರೆಂಟ್ ಆಗಿರ್ಬೋದು ಇಲ್ಲಿ ಅಂತ ಅಂದ್ಕೊಂಡೆ. ಸರ್ವ್ ಮಾಡಿದ್ರು. ಸೊ ಆಮೇಲೆ ಚೆಕ್ ಮಾಡಿದೆ ನಾನು. ಸೊ ದೋಸೆ ಓಪನ್ ಮಾಡಿ ನೋಡಿದ ತಕ್ಷಣ ಅಲ್ಲಿ ಪಲ್ಯ ಇರಲಿಲ್ಲ. ಸೊ ನಾನು ಅದನ್ನು ಕ್ವಶನ್ ಮಾಡಿದೆ, ಯಾಕೆ ಇಲ್ಲಿ ಪಲ್ಯ ಇಲ್ಲ, ನಾನು ಕೇಳಿದ್ದು ಮಸಾಲೆ ದೋಸೆ, ಪ್ಲೇನ್ ದೋಸೆ ಅಲ್ಲ ಅಂತ. ಸೊ ಅದಕ್ಕೆ ಅವನು ಅದೆಲ್ಲ ನನಗೆ ಗೊತ್ತಿಲ್ಲ, ಇದು ಕರ್ನಾಟಕ ಅಲ್ಲ, ಆಂಧ್ರ ಅಲ್ಲ, ಇದು ತಮಿಳ್ನಾಡು, ಇದು ಕರ್ನಾಟಕ ಅಲ್ಲ, ಇದು ಆಂಧ್ರ ಅಲ್ಲ, ತಮಿಳ್ನಾಡು, ಇದು ತಮಿಳ್ನಾಡು ಅಂತ 2 ಸತಿ ಹೇಳ್ತಾನೆ, ಜೋರಾಗೆ ಹೇಳ್ತಾನೆ ಆ್ಯಕ್ಚುಲಿ. ಸೊ ನನಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ನಾನು ಸ್ವಲ್ಪ ತಡ್ಕೊಂಡು ಸುಮ್ಮನಾಗ್ತೀನಿ. ಆಮೇಲೆ ದೋಸೆ ತಿಂದ ಮೇಲೆ ಏನಾದರೂ ರೈಸ್ ಐಟಮ್ ಇದೆಯಾ ಅಂತ ಕೇಳ್ತೇನೆ ಆ್ಯಕ್ಚುಲಿ. ಏನಾದರೂ ಅನ್ನ ಸಾಂಬಾರು ಏನಾದರೂ ಇದೆಯಾ ಅಂತ ಕೇಳ್ತೀನಿ. ಅದಕ್ಕೆ ಇಲ್ಲ, ಫ್ರೈಡ್ ರೈಸ್ ಇದೆ, ವೆಜಿಟೇಬಲ್ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್ ಆ ಥರದ್ದಿದೆ ಅಂತ ಹೇಳ್ತಾನೆ ಆ್ಯಕ್ಚುಲಿ. ಸೊ ಅದಕ್ಕೆ ಅದೆಲ್ಲ ಬೇಡ, ನನಗೆ ಪೂರಿ ತಂದುಕೊಡಿ ಅಂತ ಕೇಳ್ತೀನಿ. ಪೂರಿ ಆರ್ಡ್ರ್ ಮಾಡ್ತೀನಿ. ಸೊ ಅದಾದಮೇಲೆ ತಿರ್ಗಾ ಒಂದು 5 ನಿಮಿಷ ತಗೊಳ್ತಾನೆ ಆ್ಯಕ್ಚುಲಿ. ಇನ್ನೂ ಒಂದು 5 ನಿಮಿಷ ತಗೊಂಡು ಮತ್ತೆ ಸರ್ವಿಂಗ್ ಪ್ಲೇಟಲ್ಲಿ 2 ದೋಸೆ ಹಾಕೊಂಡ್ಬರ್ತಾನೆ. ಸೊ ಒಂದು ದೋಸೆನ ನನ್ನ ಮುಂದೆ ಕೂತಿರೋರ್ಗೆ ಹಾಕ್ತಾನೆ, ಮತ್ತು ಇನ್ನೊಂದು ದೋಸೆನ ನನಗೆ ಹಾಕ್ತಾನೆ ಆ್ಯಕ್ಚುಲಿ. ಅದಾದಮೇಲೆ ನಾನು ಕ್ವಶನ್ ಮಾಡ್ತೀನಿ, ನಾನು ಕೇಳಿದ್ದು ಪೂರಿ ದೋಸೆ ಅಲ್ಲ ಅಂತ. ಆ್ಯಕ್ಚುಲಿ ಅದು ಪುಡಿ ದೋಸೆ. ಓಕೆ, ದೋಸೆ ಮೇಲೆ ಸ್ವಲ್ಪ ಸ್ಪೈಸಿ ಏನೋ ಸ್ಪ್ರೆಡ್ ಮಾಡಿರ್ತಾರೆ, ಅದು ಪುಡಿ ದೋಸೆ. ಸೊ ನಾನು ಮತ್ತೆ ಕ್ವಶನ್ ಮಾಡ್ತೀನಿ, ನಾನು ಕೇಳಿದ್ದು ಪೂರಿ, ತಿರ್ಗಾ ನೀವು ನನಗೆ ದೋಸೆ ತಂದು ಕೊಟ್ಟಿದ್ದೀರಲ್ಲ ಅಂತ. ಆ್ಯಂಡ್ ಏನೋ
ಏನು ಕೇರೆ ಮಾಡಲ್ಲ ಆತ ಆ್ಯಕ್ಚುಲಿ. ಏನು ಕೇರೆ ಮಾಡಲ್ಲ. ಜಸ್ಟ್ ನನಗೆ ಚಟ್ನಿ ಬಡಿಸ್ಬಿಟ್ಟು ತಿನ್ನು ಅಂತ ಹೇಳ್ತಾನೆ ಆ್ಯಕ್ಚುಲಿ ಅದನ್ನು. ಅದಾದ್ಮೇಲೆ ಮುಂದೆ ಇರೋರು ಕೂತಿರೋರು ಕೂಡ ಲೈಕ್ ಅವರು ಕ್ವಶನ್ ಮಾಡ್ತಾರೆ. ತಮಿಳ್ನಾಡವ್ರು ಅವರುನು ಅವ್ರು ಕ್ವಶನ್ ಮಾಡ್ತಾರೆ, ಯಾಕೆ ಈ ಹುಡುಗ ಕೇಳಿದ್ದು ಪೂರಿ ಅಂತ, ನೀನು ತಿರ್ಗಾ ಮತ್ತೆ ಮಸಾಲೆ ದೋಸೆ ತಂದು ಕೊಟ್ಟಿದ್ಯಲ್ಲ ಅಂತ, ಪುಡಿ ದೋಸೆ ತಂದು ಕೊಟ್ಟಿದ್ಯಲ್ಲ ಅಂತ. ಸೊ ಅವರು ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಸೊ ಸುಮ್ಮನಾದ್ರು. ಆಮೇಲೆ ಸರ್ವರ್ ಆ ಕಡೆ ಹೋದಾಗ ಅವರು ಹೇಳ್ತಾ ಇದ್ರು, ಇನ್ನ ಏನು ಮಾಡೋದು, ಕೇಳಿದ್ರೆ ಆ, ಏನೋ ಆಂಧ್ರ ಕನ್ನಡ ಏನೇನೋ ಮಾತಾಡ್ತಿದ್ದಾನೆ ಅವನು, ಹಂಗೆ ಹಿಂಗೆ ಸರ್ವರ್ದು ಅಂತ ಅವರು ಅಸಹಾಯಕ ಸ್ಥಿತಿಲಿದ್ರು. ಅವರು ಸುಮ್ಮನಾದ್ರು. ಸೊ ನಾನು ಅರ್ಧಂಬರ್ಧ ತಿಂದು ಎದ್ದೆ. ಸ್ವಲ್ಪ ಡೆಫಿನೆಟ್ ಆಗಿ ನಿಜವಾಗ್ಲೂ ಬೇಜಾರಾಯಿತು ನನಗೆ. ತುಂಬ ಕೆಟ್ಟ ಕೋಪ ಬಂತು ಆ್ಯಕ್ಚುಲಿ. ಬಟ್ ಐ ಡಿಡ್ ನಾಟ್ ರಿಯಾಕ್ಟ್, ಏನು ರಿಯಾಕ್ಟ್ ಮಾಡಿಲ್ಲ. ಸೊ ಅರ್ಧಂಬರ್ಧ ತಿಂದು ಎದ್ದೆ. ಆಮ್, ಆಮೇಲೆ ಆ, ಏನೋ ಬಿಲ್ಲಿಗೆ ಕೇಳಿದೆ. ನಾನು ಬಿಲ್ ಕೇಳಿದಾಗ 170 ಬಿಲ್ ಮಾಡ್ತಾರೆ ಆ್ಯಕ್ಚುಲಿ. ಅದು 2 ಪುಡಿ ದೋಸೆ ಅಂತಲೇ ಬಿಲ್ ಮಾಡ್ತಾರೆ. ಒಂದು ಪ್ಲೇನ್ ದೋಸೆ ಹಾಕಿ ಇನ್ನೊಂದು ಪುಡಿ ದೋಸೆ ಅಂತ ಹಾಕಿ ಬಿಲ್ ಮಾಡಬೇಕಾಗಿತ್ತು. ಬಟ್ 2 ಪುಡಿ ದೋಸೆ ಅಂತಲೇ ಹಾಕಿ 170 ಬಿಲ್ ಮಾಡ್ತಾರೆ. ಓಕೆ, ನೋ ನೋ ಇಟ್ಸ್ ನಾಟ್ 170, ಇಟ್ಸ್ 140. 70 140 ಬಿಲ್ ಮಾಡ್ತಾರೆ. ಸೊ 140 ಪೇ ಮಾಡಿ ನಾನು ಈಚೆ ಬರ್ತೀನಿ. ಸಿ ಏನು ಇಲ್ಲಿ ಆಗಿತ್ತು ಅಂತಂದರೆ, ಸರ್ವರು ಯಾವ ಥರ ರೂಡಾಗಿ ಕಸ್ಟಮರ್ಗೆ ಬಿಹೇವ್ ಮಾಡ್ತಾರೆ ಅಂತ ಆ್ಯಕ್ಚುಲಿ ನಾನು ಅಬ್ಸರ್ವ್ ಮಾಡಿರೋದ್ರಲ್ಲಿ, ಕಸ್ಟಮರು ಸರ್ವರ್ಗೆ ರೂಡಾಗಿ ಬಿಹೇವ್ ಮಾಡ್ತಾರೆ ಆ್ಯಕ್ಚುಲಿ. ಬಟ್ ಇಲ್ಲಿ ಆಪೋಸಿಟ್ ಇದೆ ಆ್ಯಕ್ಚುಲಿ. ಸರ್ವರನ್ನೇ ಕಸ್ಟಮರ್ ಹತ್ರ ರೂಡಾಗಿ ಬಿಹೇವ್ ಮಾಡೋದು. ಓಕೆ, ಆ್ಯಂಡ್ ಹೋಟೆಲ್ ಆ್ಯಕ್ಚುಲಿ ತುಂಬ ಬ್ಯುಸಿಯಾಗಿದೆ. ಓಕೆ, ಇದು ಟಿಪಿಕಲ್ ಏನೋ ಏನೋ ಬಸ್ ಸ್ಟ್ಯಾಂಡ್ ಹೋಟೆಲ್ ಆ್ಯಕ್ಚುಲಿ. ಅವರು ದೇ ಡೋಂಟ್ ಕೇರ್ ಇಟ್ ಸೀನ್ಸ್. ಯಾರಾದರೂ ಬರ್ಬೋದು, ಯಾರಾದರೂ ಹೋಗ್ಬೋದು, ಈ ಥರ. ಬಟ್ ಅದರಲ್ಲೂ ನನಗೆ ಏನು ಬೇಜಾರಾಯಿತು ಅಂತಂದರೆ, ಆ ಸರ್ವರ್ ಹೇಳಿದ ಮಾತುಗಳು ಆ್ಯಕ್ಚುಲಿ. ಏನೋ ಇದು ಕರ್ನಾಟಕ ಅಲ್ಲ, ಇದು ಆಂಧ್ರ ಅಲ್ಲ, ಇದು ತಮಿಳ್ನಾಡು ಅಂತ. ಅಲ್ಲ, ನಾವು ಬಂದಿರೋದು ದೇವ್ರ ದರ್ಶನಕ್ಕೆ ಮತ್ತು ರಮಣಾಶ್ರಮಕ್ಕೆ ವಿಸಿಟ್ ಮಾಡಿ ಹೋಗೋಣ ಅಂತ, ಮನಃಶಾಂತಿಗೆ. ಬಟ್ ಇವರು ಅಶಾಂತಿ ಮಾಡ್ತಿದ್ದಾರೆ. ಓಕೆ, ಸೊ ಅದು ನನಗೆ ತುಂಬ ಬೇಜಾರಾಗಿದೆ ಆ್ಯಕ್ಚುಲಿ. ಓಕೆ, ಸೊ ಬಟ್ ನನಗೆ ಮೊದಲೇ ಮೂಡ್ ಸರಿ ಇರಲಿಲ್ಲ. ನಾನೇನು ರಿಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಸುಮ್ಮನಾದೆ ಆ್ಯಕ್ಚುಲಿ. ಸೊ ಇವರೆಲ್ಲ ನಮ್ಮ ಕರ್ನಾಟಕಕ್ಕೆ ಬಂದರೆ ನಾವೆಷ್ಟು ಮರ್ಯಾದೆ ಕೊಡ್ತೀವಿ ಇವ್ರಿಗೆ. ಇವರು ತಮಿಳ್ನಾಡವ್ರು ಆಗಿರ್ಬೋದು, ಆಂಧ್ರದವ್ರು ಆಗಿರ್ಬೋದು, ಅಥವಾ ನಾರ್ತ್ ಈಸ್ಟ್ ಅವರಾಗಿರ್ಬೋದು. ಬಟ್ ನಾವು ಅವ್ರ ಪ್ಲೇಸ್ಗೆ ಹೋದಾಗ ಈ ಥರ ಬಿಹೇವ್ ಮಾಡೋದು ಎಷ್ಟು ಸರಿ ಅಂತ ನನಗೆ ಕ್ವಶನ್ ಆಯ್ತು ಆ್ಯಕ್ಚುಲಿ. ನನಗೆ ಅವಾಗ ಅನಿಸ್ತು ಆ್ಯಕ್ಚುಲಿ, ಈ ಕರ್ನಾಟಕದಲ್ಲಿರೋ ಈ ಕನ್ನಡ ಪರ ಹೋರಾಟಗಾರರು ನಮಗೆಷ್ಟು ಮುಖ್ಯ ಅಂತ. ಸೊ ಇಂತಹ ಸಂದರ್ಭಗಳು ಆದಾಗ ಈ ಕರ್ನಾಟಕದಲ್ಲಿ ಬೇರೆ ಸ್ಟೇಟಿಂದ ಬಂದಿರೋವಂಥವ್ರು ದರ್ಪ ತೋರಿಸಿ ದೌರ್ಜನ್ಯ ಮಾಡಿದ್ರೆ, ನಮ್ಗಳ ಮೇಲೇ ದೌರ್ಜನ್ಯ ಮಾಡಿದ್ರೆ ಕೇಳಕ್ಕೆ ಯಾರಾದರೂ ಇರಲೇಬೇಕಲ್ವಾ. ಸೊ ನನಗೆ ಅವಾಗ ಅನಿಸ್ತು ಆ್ಯಕ್ಚುಲಿ, ಈ ನಮ್ಮ ಕನ್ನಡ ಪರ ಸಂಘಟನೆಗಳು ನಮಗೆ ಎಷ್ಟು ಇಂಪಾರ್ಟೆಂಟು. ಅವರು ಇನ್ಫ್ಯಾಕ್ಟ್ ದೇ ಆರ್ ಮೇಂಟೈನಿಂಗ್ ದ ಪೀಸ್ಫುಲ್ನೆಸ್ ಇನ್ ಕರ್ನಾಟಕ ಅಗೇನ್ಸ್ಟ್ ದಿಸ್ ಅದರ್ ಸ್ಟೇಟ್ ಪೀಪಲ್. ಏನೋ ಅವ್ರು ಬಂದು ಇಲ್ಲಿ ಏನೋ ಒಂದು ಗಲಾಟೆ ಮಾಡೋದು, ಅದು ಇದು ಮಾಡೋದು, ಅಥವಾ ಇಲ್ಲಿರೋನ್ನ ಏನಾದರೂ ಅವೇಚ್ಛವಾಗಿ ನಿಂದಿಸೋದು, ಅಥವಾ ಏನಾದರೂ 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 ನಮಗೆ ತೊಂದರೆ ಕೊಡುವಂಥ ಕೆಲಸಗಳೇನಾದರೂ ಮಾಡೋದು, ಈ ಥರ ಏನಾದರೂ ಆದಾಗ ಕನ್ನಡ ಪರ ಸಂಘಟನೆಗಳೇ ಮೊದಲಾಗಿ ಧ್ವನಿ ಎತ್ತೋದು. ಸೊ ನಾವು ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋದಾಗ ಅವರು ಈ ಥರ ಡಿಸ್ಕ್ರಿಮಿನೇಟ್ ಮಾಡೋದು ಸರಿಯಲ್ಲ ಆ್ಯಕ್ಚುಲಿ. ಓಕೆ, ಸೊ ಅಲ್ಲಿ ತುಂಬ ಸಾವಿರಾರು ಜನ ಬರ್ತಾರೆ, ಡೈಲಿ ಲಕ್ಷಾಂತರ ಜನ ಬಂದು ಅಲ್ಲಿ ವಿಸಿಟ್ ಮಾಡ್ತಾರೆ. ಇವರು ಈ ಥರ ಒಬ್ಬ ಸರ್ವರ್ ಈ ಥರ ಬಿಹೇವ್ ಮಾಡ್ತಾನೆ ಅಂತಂದರೆ ತುಂಬ ಅದು ಇಟ್ಸ್ ನಾಟ್ ಅ ಗುಡ್ ಥಿಂಗ್. ನಾನು ಎಲ್ಲರೂ ಕೆಟ್ಟವರು ಇರ್ತಾರೆ ಅಂತ ಹೇಳಲ್ಲ, ಒಳ್ಳೆಯವರು ಇರ್ತಾರೆ ಆ್ಯಕ್ಚುಲಿ. ಬಟ್ ಇಲ್ಲಿ ನನಗೆ ಇದೇ ಫಸ್ಟ್ ಟೈಮು ನಾನು ಅರುಣಾಚಲಕ್ಕೆ ವಿಸಿಟ್ ಮಾಡಿದ್ದು, ತಿರುವಣ್ಣಾಮಲೈಗೆ. ನನಗಿದು ಫಸ್ಟ್ ಎಕ್ಸ್ಪೀರಿಯನ್ಸು ತಿರುವಣ್ಣಾಮಲೈಲಿ. ಬಟ್ ನನಗೆ ಇದೇ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಫಸ್ಟ್ ಇಳಿದ ತಕ್ಷಣ ಅರುಣಾಚಲ
ಕ್ಷೇತ್ರ ಅರುಣಾಚಲ ತಿರುವಣ್ಣಾಮಲೈ. ಅಲ್ಲಿ ಇದೇ ಫಸ್ಟ್ ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಬಟ್ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ನಾನು ರಿಟರ್ನ್ ಆದೆ. ಇಲ್ಲಿ ನನಗೆ ಏನೋ ಈ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸು ಹೇಳಬೇಕು ಅಂತ ಅನಿಸ್ತು. ಸೊ ನಾನು ಹಂಚ್ಕೊಂಡಿದ್ದೀನಿ. ಸೊ ನಿಮಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.